ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ವತಿಯಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಜಾತಿಯ ಆದಾಯ ಪ್ರಮಾಣ ಪತ್ರ ಪಡೆಯಲು ಸಾಧ್ಯವಾಗದ ಕಾರಣ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಸಹಾಯವಾಣಿ ತೆರೆದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಪರೀಕ್ಷೆ ಹಾಗೂ ನೇಮಕಾತಿ ಉದ್ದೇಶಗಳಿಗಾಗಿ ತ್ವರಿತವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವಶ್ಯಕತೆ ಇರುವುದರಿಂದ ವಿದ್ಯಾರ್ಥಿಗಳಿಗಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ. ತ್ವರಿತವಾಗಿ ಜಾತಿ ಮತ್ತು ಆದಾಯ ಮತ್ತು ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾದ ವಿದ್ಯಾರ್ಥಿಗಳು ನಮ್ಮ ಕಚೇರಿಯ ಸಹಾಯವಾಣಿ ಸಂಖ್ಯೆ 08-482-22-4319 ಸಂಪರ್ಕಿಸಬಹುದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಸ್ವೀಕೃತ ಕರೆಗಳಿಗೆ ಕೂಡಲೇ ಸ್ಪಂದಿಸಿ ಕ್ರಮ ವಹಿಸಲಾಗುವುದು. ಯಾವುದೇ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಸ್ಟ್ರೈಕರು ಮಾಡಿದ್ದಾರೆ. ಅದರಿಂದ ಈಗ ಹೊಸದಾಗಿ ಕಾಲೇಜ್ ಅಡ್ಮಿಷನ್ ಎಲ್ಲ ಆಗ್ತಾ ಇದೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೂ ಏನೂ ತೊಂದರೆ ಬರಬಾರ್ದು ಅಂತ ನಾವು ನಮಗೆ ಸ್ಟೇಟಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ. VA ಲಾಗಿನ್ಗೆ ಯಾವುದು ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ ಏನೇನಿತ್ತು ಈಗ RI ಲಾಗಿನ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ನಾವು ಅದರ ಸಂಬಂಧಪಟ್ಟಂಥ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಒಂದು ಸಹಾಯವಾಣಿ ಅಂತ ಸ್ಥಾಪನೆ ಮಾಡಿದ್ದೀವಿ. 08-4222-4319. ಭಾಲ್ಕಿ ತಾಲೂಕು ಆಡಳಿತ ಮಂಡಳಿ ಹಾಗೂ ಭಾಲ್ಕಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂತ ಶ್ರೀ ಸೇವಾಲಾಲ್ ಮಹಾರಾಜ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದರಾದ ಸಾಗರ್ ಖಂಡ್ರೆ ಅವರು ಭಾಗವಹಿಸಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪ ನಮನವನ್ನು ಸಲ್ಲಿಸಿದರು. ಸಂತ್ ಸೇವಾಲಾಲ್ ಮಹಾರಾಜರ ವಿಚಾರಧಾರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕಾಗಿದೆ ಎಂದರು. ಬೀದರ್ನಲ್ಲಿ ಜನವರಿ 16ರಂದು ATM ಸಿಬ್ಬಂದಿ ಹತ್ಯೆ ದರೋಡೆ ಪ್ರಕರಣ ನಡೆದು 1 ತಿಂಗಳು ಕಳೆಯುತ್ತಾ ಬಂದರೂ ದರೋಡೆಕೋರರ ಬಗ್ಗೆ ಇನ್ನೂ ಯಾವುದೇ ಸುಳಿವು ದೊರೆಯುತ್ತಿಲ್ಲ. ಆದರೆ ಇದೀಗ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರ್ ಎಲ್ಲೆಡೆ ಹರಿದಾಡುತ್ತಿದ್ದು, ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣ ತನಿಖೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಈ ಇಬ್ಬರು ಬೇಕಾಗಿದ್ದಾರೆ. ಈ ಮೇಲ್ಕಂಡ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಬರೆದಿರುವ ಪೋಸ್ಟರ್ ಎಲ್ಲೆಡೆ ಹರಿದಾಡುತ್ತಿದೆ. ಅಮನ್ ಕುಮಾರ್ ಸಿಂಗ್ ಹಾಗೂ ಅಲೋಕ್ ಕುಮಾರ್ ಅಲಿಯಾಸ್ ಆಶುತೋಷ್ ಎಂಬ ಇಬ್ಬರು ವ್ಯಕ್ತಿಗಳ ಫೋಟೋದೊಂದಿಗೆ ಅವರಿಬ್ಬರು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯವರು ಎಂದು ಬರೆಯಲಾಗಿದೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಗಡಿಕುಸ್ನೂರ್ ಗ್ರಾಮದ ಯುವ ರೈತ ಮಲಗೊಂಡ ಗಡಿಕುಸ್ನೂರ್ ತನ್ನ 5 ಎಕರೆ ಜಮೀನು ಜೊತೆಗೆ 15 ಎಕರೆ ಜಮೀನನ್ನ ಲೀಸ್ ಮೇಲೆ ಪಡೆದು ವರ್ಷಕ್ಕೆ 4,60,000 ಹಣ ನೀಡಿ ಹೊಲದಲ್ಲಿ ಉತ್ತಮವಾದ ಕೃಷಿ ಮಾಡಿ ಚೆನ್ನಾಗಿ ತೊಗರಿ ಬೆಳೆಯನ್ನು ಬೆಳೆದಿದ್ದ. ಆದರೆ ಮಂಜು ರೋಗದಿಂದ ರೈತ ಸಂಕಷ್ಟಕ್ಕೆ ಎದುರಾಗಿದ್ದಾನೆ. 1 ಎಕರೆಗೆ ಕನಿಷ್ಠ 1 ಕ್ವಿಂಟಲ್ ಇಳುವರಿ ಬಾರದೆ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ರೈತನಿಗೆ ತಾನು ದುಡಿದ ಕೂಲಿಯೂ ಇಲ್ಲ, ತಾನು ಹಾಕಿದ ಬಂಡವಾಳವೂ ಇಲ್ಲದೆ ಸಂಕಷ್ಟ ಪಡುತ್ತಿದ್ದಾನೆ. ಈ ವಿಚಾರ ತನ್ನ ಅಳಲನ್ನು ತೋಡಿಕೊಂಡಿರುವ ರೈತ ಸರ್ಕಾರ ಪ್ರತಿ ಕ್ವಿಂಟಲ್ ತೊಗರಿಯ ಸರಾಸರಿ 15,000 ದರ ನೀಡಿದರೆ ರೈತನಿಗೆ ತಾನು ದುಡಿದ ಕೂಲಿಯೂ ಇಲ್ಲ, ತಾನು ಹಾಕಿದ ಬಂಡವಾಳವೂ ಇಲ್ಲದೆ ಸಂಕಷ್ಟ ಪಡುತ್ತಿದ್ದಾನೆ. ಈ ವಿಚಾರವಾಗಿ ತನ್ನ ಅಳಲನ್ನು ತೋಡಿಕೊಂಡಿರುವ ರೈತ ಸರ್ಕಾರ ಪ್ರತಿ ಕ್ವಿಂಟಲ್ ತೊಗರಿಯ ಸರಾಸರಿ 15,000 ದರ ನೀಡಿದರೆ ರೈತರು 4 ಕಾಸು ನೋಡಬಹುದು. ಇಲ್ಲ ಅಂದರೆ ರೈತನ ಬದುಕು ಮೂರಾಬಿಟ್ಟಿ ಆಗುವಲ್ಲಿ ಸಂಶಯ ಇಲ್ಲ ಎನ್ನುತ್ತಾನೆ ಯುವ ರೈತ ಮಲಗೊಂಡ. ಸರ್ಕಾರ ಯುವಕರಿಗೆ ಕೃಷಿ ಕಡೆ ಉತ್ಸಾಹ ಕೊಡ್ರಿ, ಬೆಳೆಸ್ರಿ ಅಂತ ಸಪೋರ್ಟ್ ಮಾಡ್ತಾರೆ. ಬಟ್ ಆದ್ರೂ ಈ ಥರ ಬೆಳೆ ಬೆಳೆದ್ಮೇಲೆ ಇವ್ರು ಯಾವ ಥರ ಅಂತಂದು ಬೆಳೆಸ್ಬೇಕು ನೀವೇ ಹೇಳ್ರಿ. 12 ಕ್ವಿಂಟಲ್ 15 ಎಕರೆಯಲ್ಲಿ 12 ಕ್ವಿಂಟಲ್ ಬೆಳೆದ್ರೆ ಬೆಳೆ ನಮಗೆ ಏನು ಫಾಯ್ದೆ ಅದ ಅದರಲ್ಲಿ? ಅದಕ್ಕೆ ನೋಡ್ರಿ, 15 ಎಕರೆಗೆ 1 ಎಕರೆಗೆ 30,000 ರೂಪಾಯಿ ನಾವು ಎಕರೆ ಮಾಡಿದ್ದೀವಿ ಹೊಲ. ಬಟ್ 15 ಎಕರೆಗೆ 4,60,000 ರೂಪಾಯಿ ನಾವು ಲೀಸ್ನಾಗ ತೊಗೊಂಡಿದ್ದೀವಿ. ಬಟ್ ಈಗ ಆ ಹೊಲದಲ್ಲಿ ಖಾಲಿ 12 ಕ್ವಿಂಟಲ್ ಮಾತ್ರ ಬೆಳೆ ಬೆಳೆದಿದೆ. ಆ ಬೆಳೆಗೆ ಏನು ಮಾಡ್ತದ ಏನಿಲ್ಲ, ಅದ್ರದ್ದು ಟೋಟಲಿದಾಗ ಅದು ಏನು ಭೀ ಲಾಸ್ ನಮ್ಗೆ ಈ ಸರಿ ನಮಗೆ ಪೂರ ಫುಲ್ ಲಾಸ್ ಅದ. ಅದ್ರ ಸಲುವಾಗಿ ಗೌರ್ಮೆಂಟ್ ನಾವು ಕೇಳೋದಷ್ಟೇ, ಪ್ರತಿ 1 ಕ್ವಿಂಟಲ್ಗೂ 15,000 ರೂಪಾಯಿ ನಿಗದಿ ಮಾಡಿದ್ರೆ ನಮ್ಗೆ ರೈತರಿಗೆ ಉಳಿಗಾಲ ಅದ. ಅದು ಬಿಟ್ಟು ಬೇರೆದೇನೂ ಇದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತೊಗರಿ ಬೆಳೀತಾ ಇದ್ವಿ. ಪ್ರತಿ 1 ಎಕರೆಯಲ್ಲಿ 8-10 ಕ್ವಿಂಟಲ್ ನಾವು ಬೆಳೀತಾ ಇದ್ವಿ ತೊಗರಿ. ಈ ವರ್ಷ 1 ಎಕರೆಯಲ್ಲಿ ಖಾಲಿ 1 ಕ್ವಿಂಟಲ್ ಮಾತ್ರ ನಮಗೆ ಏನಂತಾರೆ ಬೆಳೆದದ ಈ ವರ್ಷ. ಅದ್ರ ಸಲುವಾಗಿ ಈಗ ಈ ತೊಗರಿ ಕಡೆಯಿಂದ ನಮಗೀಗ ಈ ತೊಗರಿಯಲ್ಲಿ ಈ ವರ್ಷ ನಾವು ಭಾಳ ಪೆಟ್ಟು ತಿಂದೀವಿ. ಅದ್ರ ಸಲುವಾಗಿ ನಮಗೀಗ ತೊಗರಿದು ಹೊಲ ಏನು ಮಾಡಬೇಕು ಬಿಡಬೇಕು ಲೀಸ್ನಾಗ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಲ್ಲ ಈ ವರ್ಷ ಎಲ್ಲ ಭಾಳ ಅಸ್ತವ್ಯಸ್ತ ಹೋಗ್ಯದ ನಮಗೀಗ.
ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ನಿಮಿತ್ತ ಮಾಜಿ ಸಚಿವ ಹಾಗೂ ಔರಾ ಶಾಸಕ ಪ್ರಭು ಚವ್ಹಾಣ್ ಅವರು ಗಮಸುಬಾಯಿ ತಾಂಡಾ ಬೊಂತಿಯಲ್ಲಿರುವ ಸೇವಾಲಾಲ್ ಮಹಾರಾಜರ ದೇವಸ್ಥಾನದಲ್ಲಿ ಶನಿವಾರ ವಿಶೇಷ ಪೂಜೆ ಸಲ್ಲಿಸಿದರು. ಕುಲದೇವತೆ ಇಚ್ಛಾಪೂರ್ತಿ ಮಾತಾ ಜಗದಂಬಾ ಸೇವಾಲಾಲ್ ಮಹಾರಾಜರು ಹಾಗೂ ಸಂತ ರಾಮರಾವ್ ಮಹಾರಾಜರ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಅರ್ಚನೆ ನೆರವೇರಿಸಿ ನಾಡಿಗೊಳಿತಕ್ಕಾಗಿ ಪ್ರಾರ್ಥಿಸಿದರು. ಈ ವೇಳೆ ಮಾತನಾಡಿದ ಕಾಡು ಮೇಡುಗಳಲ್ಲಿ ಅಲಿದಾಡು ಗೊತ್ತು ಗುರಿಯಿಲ್ಲದೆ ಬದುಕುತ್ತಿದ್ದ ಬಂಜಾರ ಸಮಾಜವನ್ನು ಸರಿದಾರಿಗೆ ತಂದ ಕೀರ್ತಿ ಸಂತ ಸೇವಾಲಾಲ್ ಮಹಾರಾಜರಿಗೆ ಸಲ್ಲುತ್ತದೆ ಎಂದರು. ನೆರೆ ರಾಜ್ಯದಿಂದ ಅಪಾಯಕಾರಿ ದ್ರವ ತ್ಯಾಜ್ಯವನ್ನು ಟ್ಯಾಂಕರ್ಗಳಲ್ಲಿ ತಂದು ಮಂಗಳೂರಿನ ಚರಂಡಿ ಮತ್ತು ರಾಜಕಾಲುವೆಗೆ ಸುರಿಯಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗೆ ಸ್ಪಂದಿಸಿರುವ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಈ ಬಗ್ಗೆ ಜಲ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ವರದಿಗಾರರೊಂದಿಗೆ ಮಾತನಾಡಿದ ಅವರು, ಚರಂಡಿ ಕಾಲುವೆಗಳಿಗೆ ಸುರಿದ ದ್ರವ್ಯ ತ್ಯಾಜ್ಯ ನದಿ, ಕೆರೆ, ಸಮುದ್ರ ಸೇರಿ ಜಲಚರಗಳ ಮತ್ತು ಜಾನುವಾರುಗಳಿಗೆ ಸಾವಿಗೆ ಕಾರಣವಾಗುತ್ತದೆ. ಈ ನಿಟ್ಟಿನಲ್ಲಿ ಕೂಡಲೇ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಜಲ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ಮಂಗಳೂರು ವಿಭಾಗದ ಅಧಿಕಾರಿಗಳಿಗೆ ಸೂಚಿಸುವುದಾಗಿ ಹೇಳಿದರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ. ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ. ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ. ನೆರೆ ರಾಜ್ಯದವರು ತಂದು ಟ್ಯಾಂಕರ್ ಮುಖಾಂತರ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ತ್ಯಾಜ್ಯ ತಂದು ನಮ್ಮಲ್ಲಿ ರಾಜಕಾಲುವೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಬೋರ್ವೆಲ್ಗಳು ಏನೋ ಬತ್ತು ಹೋಗಿದ್ದಂಥದ್ದು ಅದರಲ್ಲಿ ಹಾಕಿದ್ರು. ಅದು ಅತ್ಯಂತ ದೊಡ್ಡ ನಮ್ಮ ಕಾಯ್ದೆ ಪ್ರಕಾರ ಅಪರಾಧ ಆಗ್ತದೆ. ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಬೀದರ್ ನಗರಸಭೆ ವತಿಯಿಂದ ಸಂತ್ ಸೇವಾಲಾಲ್ ಜಯಂತಿ ಅಂಗವಾಗಿ ಇಂದು ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಸಂತ್ ಸೇವಾಲಾಲ್ ಜಯಂತಿ ಅಂಗವಾಗಿ ಸೇವಾಲಾಲ್ ಮಹಾರಾಜರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಇರಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶಿವಾಜಿ ವೃತ್ತ, ಹರಳೆಯ ವೃತ್ತ, ರೋಟರಿ ಕನ್ನಡಾಂಬೆ ವೃತ್ತದ ಮಾರ್ಗವಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿದ್ದವು. ಡಿಜೆ ಸೌಂಡ್ಗೆ ಯುವಕರು ಭರ್ಜರಿ ಸ್ಟೆಪ್ ಹಾಕಿದರು. ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಬೀದರ್ ನಗರದ ತಹಸೀಲ್ದಾರ್ ಕಚೇರಿ ಎದುರು ಗ್ರಾಮಾಡಳಿತ ಅಧಿಕಾರಿಗಳು ನಡೆಸುತ್ತಿರುವ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ 6ನೇ ದಿನಕ್ಕೆ ಕಾಲಿಟ್ಟಿದ್ದವು. ಕೆಲಸದ ಸ್ಥಳದಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕು, ಕೆಲಸದ ಒತ್ತಡ ತಗ್ಗಿಸುವುದು ಸೇರಿದಂತೆ ಇತರ ಬೇಡಿಕೆಗಳನ್ನು ಈಡೇರಿಸುವುದನ್ನು ಗ್ರಾಮಾಡಳಿತ ಅಧಿಕಾರಿಗಳು ಬೇಡಿಕೆಯಾಗಿದೆ. ಆದರೆ ಸರ್ಕಾರದಿಂದ ಸ್ಪಂದನೆ ಸಿಗದ ಕಾರಣ ಮುಷ್ಕರ ಮುಂದುವರೆಸಿದ್ದಾರೆ. ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ.